ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರವಾ ಇಡ್ಲಿ ಹೇಗೆ ಸಿಂಪಲಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು, ನಾನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದೊಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಕಾಯಿ ಇದ್ದರೆ ಕಾಯಿ ಪೀಸು ಎಲ್ಲದನ್ನು ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಇಡ್ಲಿ ಜೊತೆ ತಿನ್ನೋಕ್ಕೆ. ಇವಾಗ ನಾನು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ, ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆನಂತರ ನಾವಿದ್ರ ಜೊತೆಗೆ ರವೆನ ಹಾಕಿ ಹುರ್ಕೋಬೇಕಾಗತ್ತೆ. ರವೆ ನಿಮಗೆ ನಾನಿಲ್ಲಿ ಒಂದು 2-3 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಅದರಷ್ಟೇ ಮೊಸರು ಕೂಡ ತೊಗೋಬೇಕಾಗತ್ತೆ. ಹಾಗೆ ಮೊಸರು ಸ್ವಲ್ಪ ಹುಳಿ ಬಂದಿದ್ದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹುಳಿ ಬಂದಿದ್ದರೆ ಚೆನ್ನಾಗಿ ಇಡ್ಲಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ರವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದೊಂದು 10 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು. ರವೆ ಏನು ಹುರ್ಕೊಂಡಿದ್ವಿ, ರವೆ ಎಲ್ಲ ಫುಲ್ಲು ಚೆನ್ನಾಗಿ ಆರಬೇಕು. ಬಿಸಿ ಎಲ್ಲ ಆರಿದ ಮೇಲೆ ನಾವು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 3 ಬೌಲಷ್ಟು ನಾನು ರವೆನ ತೊಗೊಂಡಿದ್ದೀನಿ. 3 ಬೌಲಷ್ಟು ರವೆನ ತೊಗೊಂಡು 2 ಬೌಲು 2.5 ಬೌಲಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ನಿಮಗೆ ಪೂರ್ತಿ ಬೇಕು ಅಂದರೆ ಮೊಸರನ್ನಲ್ಲೇ ಕಲಸಿ ಮಾಡ್ಕೋಬೋದು. ಇಲ್ಲ ನಮಗೆ ಮೊಸರು ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋದಾದರೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ 3 ಕಪ್ ರವೆಗೆ 3.5-4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಮತ್ತು ನೀರು ಎರಡನ್ನೂ ಸೇರಿಸಿ 4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೀವು ಮೊಸರಲ್ಲೇ ಆದಷ್ಟು ನೋಡಿಕೊಂಡು ಕಲಸಿ, ಜಾಸ್ತಿ ತೆಳು ಮಾಡ್ಕೋಬಾರ್ದು. ನೋಡಿಕೊಂಡು ಇಡ್ಲಿ ಹದ ಹೇಗಿರುತ್ತೆ ಆ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರಬೇಕು. ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳಗಾಗ್ಬಿಟ್ರೆ ಇಡ್ಲಿ ಸಾಫ್ಟಾಗಿ ಬರಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ಮೊಸರು ಹಾಕ್ಕೊಂಡು ಕಲಸಿ ಇಟ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಒಂದು 2 ಬೌಲಷ್ಟು ಮೊಸರು ಹಾಕ್ಕೊಂಡು ಇನ್ನು 2 ಬೌಲಷ್ಟು ನೀರನ್ನು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು. ನೋಡಿ, ಇವಾಗ ನಾನು ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ನಾನು ಒಂದು 2.5 ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೆ. ಹಾಗೆ ಇನ್ನು 1.5 ಬೌಲಷ್ಟು ನೀರನ್ನು ಹಾಕಿದ್ದೀನಿ. ಒಟ್ಟು ನಾನು 4 ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಇರಬೇಕು. ಈ ಹದ ಮಾಡಿಕೊಂಡು ಒಂದು 10-15 ನಿಮಿಷ, ಸುಮಾರು ಒಂದು 20 ನಿಮಿಷ ಬಿಟ್ಟರೂ ಚೆನ್ನಾಗಿ ಬರುತ್ತೆ. ನಮಗೆ ಬೇಗ ಬೇಕು ಅಂದರೆ ಒಂದು 10-20 ಕಾಲು ಗಂಟೆ, 10-15 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ನೆನೆಯೋಕ್ಕೆ ನಾವು ಬಿಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಟ್ಟು ಬಳಸಿರೋದು 4 ಬೌಲಷ್ಟು ನೀರನ್ನು ಬಳಸಿದ್ದೀನಿ. ನಾನು 2.5 ಕಪ್ಪು 3 ಕಪ್ಪಷ್ಟು ರವೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಇದಕ್ಕೆ
ಕ್ಯಾರೆಟು ಕೂಡ ಹಾಕ್ತಾಯಿದ್ದೀನಿ. ಸೊ ಕ್ಯಾರೆಟ್ ಹಾಕಿ ಹಸಿದು ತುರ್ಕೊಂಡಿದ್ದೆ. ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಅನ್ನೋವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಹಾಗೆ ಹಾಕ್ಕೋಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಹಾಗೆ ಇದಕ್ಕೆ ನಿಮ್ಮ ಹತ್ರ ಈನೋ ಪ್ಯಾಕೆಟ್ ಇದ್ದರೆ ಸೊ ಈನೋ ಪ್ಯಾಕೆಟನ್ನು ಒಂದು ಪ್ಯಾಕೆಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಮನೇಲಿ ನಿಮಗೆ ಅಡುಗೆ ಸೋಡಾ ಇದ್ದೇ ಇರುತ್ತೆ. ಸೊ ಅಡುಗೆ ಸೋಡಾನ ಒಂದು 1/4 ಟೀ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಟ್ಟರೆ ಸಾಕು. ಸೊ 15 ನಿಮಿಷ ಬಿಟ್ಟು ಆನಂತರ ನೀವು ಇಡ್ಲಿಗೆ ಹಾಕ್ಕೊಂಡ್ರೆ ಆಯಿತು. ಸೊ ನೋಡ್ತಾ ಇರ್ಬೋದು ನಾನೀಗ ಸೋಡಾನ ಹಾಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗತ್ತೆ ಸೊ ಸೋಡಾ ಹಾಕೋದ್ರಿಂದ ಅನ್ನೋ ಕಾರಣಕ್ಕೆ ನಾನು ಸೋಡಾನ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡೋಣ. ಸೊ ಮುಚ್ಚಿಡೋದ್ರಿಂದ ನಮಗೆ ಚೆನ್ನಾಗಿ ಇದು ನೆನೆಯುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಕೂಡ ಆಗಿರುತ್ತೆ. ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿ ನೆನೆಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇಡ್ಲಿ ಪ್ಲೇಟಿಗೆ ಚೆನ್ನಾಗಿ ಆಯಿಲ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಆನಂತರ ನೀವು ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಸೊ ನಾವು ರೆಡಿ ಮಾಡಿರೋ ಅಂಥ ಇಡ್ಲಿ ಹಿಟ್ಟು ಏನಿದೆ ಸೊ ರವೆ ಇಡ್ಲಿ ಹಿಟ್ಟೇನಿದೆ ಸೊ ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಕ್ಲೀನಾಗಿ ಈ ರೀತಿ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಸೊ ಅದಕ್ಕೆ ಇಡ್ಲಿ ಪಾತ್ರೆಗೆ ಇಡ್ಲಿ ಬೇಗ ಅಂಟೋದಿಲ್ಲ. ಸೊ ಹಾಗೆ ನೋಡಿ ಈಗ ನಾನು ಗೋಡಂಬಿನೂ ಕೂಡ ಇಟ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನೀವು ಕ್ಯಾರೆಟು ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ಇಲ್ಲಾಂದರೆ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಸೊ ಟೊಮೊಟೊನೂ ಕೂಡ ಇಟ್ಕೋಬೋದು. ಸೊ ಟೊಮೊಟೊ ನಮ್ಮನೇಲಿ ಸಾಮಾನ್ಯ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಬರೀ ಗೋಡಂಬಿನ ಮಾತ್ರ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಇವಾಗ ನಾನು ರೆಡಿ ಮಾಡಿಟ್ಟಿರೋ ಅಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ 3/4 ಭಾಗದಷ್ಟು ಇದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಏಕೆಂದರೆ ಅದು ಹಬೆಯಲ್ಲಿ ಬೇಯಿಸೋದ್ರಿಂದ ಸೊ ಅದು ಉಬ್ಬಿ ಬರುತ್ತೆ, ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಸೊ ಹಾಗಾಗಿ ನಾವು ಈ ಇಡ್ಲಿ ಈಗ ಇದೇನಿದೆ ಸೊ ಅದಕ್ಕೆ ನಾವು ಒಂದು 3/4 ಭಾಗದಷ್ಟು ಅಷ್ಟೇ ನಾವು ರವೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಸೊ ಹಾಗೆ ಹಾಕೋದ್ರಿಂದ ಹೊರಗಡೆ ಜಾಸ್ತಿ ಬರೋದಿಲ್ಲ, ಏನೂ ಆಗಲ್ಲ. ಕ್ಲೀನಾಗಿ ಆ ಇಡ್ಲಿ ಮೆಜರ್ಮೆಂಟ್ ಏನಿದೆ ಸೊ ಅದ್ರ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಟ್ಟು 20 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಆನಂತರ 10 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ಹೀಗೆ ಬೇಯಿಸೋದ್ರಿಂದ ಒಳಗಡೆನೂ ತುಂಬ ಸಾಫ್ಟಾಗಿ ಬೇಯುತ್ತೆ. ಸೊ ಇದು ಹೇಗೆ ಬೆಂದಿದೆಯಾ ನೋಡೋದು ಹೇಗೆ ಅಂದರೆ ಸೊ ಒಂದು ಫೋರ್ಕ್ ಸ್ಪೂನಿಂದ ಇಲ್ಲ ಒಂದು ಕಡ್ಡಿ ಸಹಾಯದಿಂದ ಇದನ್ನು ಈ ರೀತಿ ಚುಚ್ಚಿ ನೋಡ್ಕೋಬೋದು. ಅದಕ್ಕೆ ಏನೂ ಅಂಟ್ತಾ ಇಲ್ಲ, ಸ್ಪೂನ್ಗೆ ನಿಮಗೇನು ಅಂಟ್ಕೊಂಡು ಬರ್ತಾ ಇಲ್ಲ ಅನ್ನೋದಾದರೆ ಸೊ ಆವಾಗ ನಿಮಗೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಅದೇನಾದರೂ ಸ್ಪೂನಿಗೆ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ಸೊ ಅದು ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ ನಾವು ತಿಳ್ಕೊಬೋದು. ಸೊ ಇವಾಗ ನೋಡಿ ಇಡ್ಲಿ ಕೂಡ ರೆಡಿ ಆಯಿತು. ಸೊ ಇವಾಗ ನಾನು ಅದನ್ನು ಸರ್ವ್ ಕೂಡ ಮಾಡ್ತಾಯಿದ್ದೀನಿ. ಸೊ ತುಂಬ ಈಸಿ, ಆದರೆ ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಅದನ್ನು ನೆನೆಸೋಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ತುಂಬ ಈಸಿ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಕಾಯಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವೊಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೆಸಿಪಿ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ.
ಸೊ ನೋಡ್ತಾ ಇರ್ಬೋದು ಇಡ್ಲಿ ಮತ್ತು ಚಟ್ನಿ ರೆಡಿ ಆಯಿತು. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಸೊ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.